ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಿಲಿಕಾನ್ ಸಿಟಿ ಬೆಂಗಳೂರಿನ ರೋಡ್ಗಳನ್ನು ಸರಿ ಮಾಡಿ ಬೆಂಗಳೂರಿನ ಸೌಂದರ್ಯವನ್ನ ಉಳಿಸಿಕೊಳ್ಳುವುದಕ್ಕೆ ಇದೀಗ ಶಾಲಾ ಮಕ್ಕಳೇ ಮುಂದಾಗಿದ್ದಾರೆ. ಇದೇ ಸಲುವಾಗಿ ಇಂದು ಬಿಯಾಂಡ್ ಹಾಗೂ ಅಗ್ಲಿ ಇಂಡಿಯನ್ ಸಹಯೋಗದಲ್ಲಿ ಬೆಂಗಳೂರು ಕ್ಲೀನಪ್ ಶೀರ್ಷಿಕೆ ಅಡಿಯಲ್ಲಿ ಸ್ವಚ್ಛತಾ ಹಾಗೂ ಕಸ ವಿಲೇವಾರಿ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನ ಕಾಮರಾಜ ರೋಡಿನ ಶಿವನಚೆಟ್ಟಿ ಗಾರ್ಡನ್ ಕಾಂಪೌಂಡ್ಗೆ ಬಣ್ಣ ಹಚ್ಚಿ ಸಿಂಗಾರಗೊಳಿಸುವ ಮೂಲಕ ಮಾಡಿದ್ದಾರೆ. ಇದರಲ್ಲಿ ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿಯಾಗಿದ್ದು ಮುಂದಿನ ಪೀಳಿಗೆ ಸಿಲಿಕಾನ್ ಸಿಟಿಯನ್ನ ಕ್ಲೀನ್ ಸಿಟಿಯಾಗಿ ಇಟ್ಟುಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವಾಗಿದ್ದು, ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಬೆಂಗಳೂರು ಸಿಟಿಯನ್ನು ಕ್ಲೀನ್ ಮಾಡಬೇಕೆಂಬ ಉದ್ದೇಶದಿಂದ ಈಗಾಗಲೇ ಬೆಂಗಳೂರು ಅನ್ನೋದು ಬಹಳಷ್ಟು ಸ್ವಚ್ಛತೆಯಲ್ಲಿ ಎಲ್ಲೋ ಒಂದು ಕಡೆ ಹೆಸರನ್ನು ಕೂಡ ಹಾಳು ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಬೆಂಗಳೂರನ್ನು ಸಿಟಿಯನ್ನು ಕೆಲವೊಂದು ಕಡೆ ಕ್ಲೀನಾಗಿ ಮಾಡಬೇಕನ್ನೋ ಉದ್ದೇಶದಿಂದ ಗೋಡೆಗಳಿಗೆ ಅಂದರೆ ಕಂಪೌಂಡ್ಗಳು ಎಲ್ಲೆಲ್ಲ ಗಲೀಜಾಗಿದೆ ಅಲ್ಲಿ ಕಂಪೌಂಡ್ಗಳಿಗೆ ಪೇಂಟ್ ಬಲಿಯುವ ಮೂಲಕ ಒಂದು ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮೆಸೇಜನ್ನು ಕೂಡ ಒಂದು ಸಾರ್ತಾ ಇರುವಂಥದ್ದು. ಅಗ್ಲಿ ಇಂಡಿಯನ್ ಸಹಯೋಗದಲ್ಲಿ ಬೆಂಗಳೂರು ಕ್ಲೀನಪ್ ಆಗಲಿ ಅನ್ನೋ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಸುಮಾರು 15ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿರುವಂತಹ ಎಲ್ಲೆಲ್ಲಿ ಅಂದರೆ ಗೋಡೆಗಳಾಗಿರ್ಬೋದು, ರೋಡ್ಗಳಾಗಿರ್ಬೋದು, ರಸ್ತೆಗಳಲ್ಲಿ ಎಲ್ಲೆಲ್ಲ ಕ್ಲೀನ್ ಇಲ್ಲ ಅಂತಹ ಗೋಡೆಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಬಣ್ಣ ಬಳಿಯುವ ಮೂಲಕ ಈ ರಸ್ತೆಗಳಲ್ಲಿ ಕಸವನ್ನು ಹಾಕಬೇಡಿ ಅಥವಾ ಅಲ್ಲಲ್ಲಿ ಉಗಿಬೇಡಿ ಈ ರೀತಿಯಾದಂತಹ ಒಂದು ಸಂದೇಶವನ್ನು ಸಾರುವಂತಹ ಪ್ರೋಗ್ರಾಮ್ ಇದಾಗಿದೆ. ಈಗಾಗಲೇ ಬೆಂಗಳೂರು ಅಂದರೆ GBA ಕೂಡ ಇದಕ್ಕೆ ಸಾಥನ್ನು ಕೊಟ್ಟಿರುವಂಥದ್ದು. ನಿಮಗೇನೆ ಗೊತ್ತು, ಬೆಂಗಳೂರು ಸಿಟಿ ಕ್ಲೀನ್ ಸಿಟಿ ಅನ್ನೋ ಹೆಸರು ಬರಬೇಕನ್ನೋ ನಿಟ್ಟಿನಲ್ಲಿ ಸರ್ಕಾರ ವಿವಿಧ ರೀತಿಯಾದಂತಹ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಬೆಂಗಳೂರಿಗೆ ಬರುವಂತಹ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಜನರು ಬಹಳಷ್ಟು ಒಂದು ನೀಟ್ನೆಸ್ಸನ್ನು ಮೇಂಟೈನ್ ಮಾಡಲ್ಲ. ಸೊ ಈ ನಿಟ್ಟಿನಲ್ಲಿ ಈಗಾಗಲೇ ಏರ್ ಕ್ವಾಲಿಟಿ ಅನ್ನೋದು ಕೂಡ ಬಹಳಷ್ಟು ಕಡಿಮೆ ಆಗಿರುವಂಥದ್ದು. ಸೊ ಹೀಗಾಗಿ ಬಹಳಷ್ಟು ಒಂದು ಒಳ್ಳೆ ರೀತಿಯಾದಂತಹ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಜನಸಾಮಾನ್ಯರಿಗೆ ಒಂದು ಜಾಗೃತಿಯನ್ನು ಮೂಡಿಸೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಈ ಕಾರ್ಯಕ್ರಮದ ಬಗ್ಗೆ ಇಲ್ಲೊಬ್ಬರ ಹತ್ರ ಮಾತಾಡಿಸ್ತೀನಿ. ಸರ್, ಈಗಾಗಲೇ ನಿಮ್ಮ ವಿದ್ಯಾರ್ಥಿಗಳು ಸೇರಿಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ, ಏನು ಸರ್ ಇದರ ಕಾರ್ಯಕ್ರಮದ ಉದ್ದೇಶ? ಅದೇ ಮೇಡಮ್, ನಾವು ಎನ್ವೈರ್ಮೆಂಟು ಮತ್ತು ಕ್ಲೀನಿಂಗ್ದಲ್ಲಿ ನಾವು ಏನು ಮಕ್ಕಳಿಂದ ಏನು ನಾವು ಸ್ಟಾರ್ಟಪ್ ಬೇಸಿಂಗ್ ಏನು ಅವ್ರಿಗೆ ಹೇಳ್ಕೊಡ್ಬೇಕು ಅದನ್ನು ಹೇಳ್ಕೊಡ್ತಾ ಇದ್ದೀವಿ. ಇವಾಗಲೇ ಅವರು ಸ್ಟಾರ್ಟಿಂಗ್ ಮಕ್ಕಳಿರುವಾಗ ನಾವು ಹೇಳ್ಕೊಡುವಾಗ ಮುಂದಕ್ಕೆ ಅವರು ಮತ್ತೆ ಇದೇ ಥರ ನಾವು ರೋಡಲ್ಲಿ ಹೆಂಗೆ ನೀಟ್ನೆಸ್ ಹೆಂಗೆ ಇಟ್ಕೋಬೇಕು, ಯಾವ ಥರ ವಾಲ್ನು ಮತ್ತು ಯಾವ ಥರ ರೋಡು ಎಲ್ಲ ಹೆಂಗೆ ಇಟ್ಕೋಬೇಕಂತ ಅವ್ರು ಇವಾಗಲೇ ಇರೋದ್ರಿಂದ ದೊಡ್ಡದಾದರೆ ಅವರು ನಾವು ಬೇರೆ ಅವ್ರ ಮನೇಲಾಗಲಿ ಇಲ್ಲ ಫ್ರೆಂಡ್ ಸರ್ಕಲ್ ಆಗಲಿ ಎಲ್ಲ ಹೇಳಿ ಕರೆಕ್ಷನ್ ಹೆಂಗಾಗುತ್ತೋ ಹಂಗೆ ಮಾಡ್ತಾ ಇರ್ತಾರೆ ಅಷ್ಟೇ. ಈಗ ಕ್ಲೀನ್ ಸಿಟಿ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಾ. ಸೊ ನಿಮಗೇನು ಗೊತ್ತು, ಬೆಂಗಳೂರು ಕ್ಲೀನ್ ಆಗಬೇಕು ಅನ್ನೋದು ಸರ್ಕಾರದ ಉದ್ದೇಶ ಕೂಡ. ಎಲ್ಲೋ ಒಂದು ಕಡೆ ಅಲ್ಲಲ್ಲಿ ಕಸ ಹಾಕುವಂಥದ್ದು, ಅಲ್ಲಲ್ಲಿ ಉಗುಳೋದು, ಅಲ್ಲಲ್ಲಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಇಂಥವ್ರಿಗೆ ಏನು ಸಂದೇಶ ಸಾರ್ತೀರಾ? ಮೇಡಮ್, ಇದು ನಾವು ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಏನಂದರೆ ಇದು ಅವರವರಾಗಿ ಅಟ್ಲೀಸ್ಟ್ ಈ ವಿಡಿಯೋ ಕ್ರಮ ನೋಡಿಬಿಟ್ಟು ಅವರವರಿಗೆ ಮನಸ್ಸು ಉದ್ದೇಶದಿಂದ ನಾವು ಈ ಥರ ಇರಬೇಕು, ನಾವು ಈ ಥರ ಮುಂದಕ್ಕೆ ಮಾಡಬಾರ್ದು, ನಮ್ಮ ಇಂಡಿಯಾ ನಾವು ಹೆಂಗೆ ಇಟ್ಕೋಬೇಕು, ನಮ್ಮ ರೋಡ್ನ ಹೆಂಗೆ ಇಟ್ಕೋಬೇಕು, ನಮ್ಮ ಸ್ಟ್ರೀಟ್ನ ಹೆಂಗೆ ಇಟ್ಕೋಬೇಕು ಅಂತ ಅವರು ಬದಲಾವಣೆ ಆದರೆ ನಮ್ಗೆ ಸಂತೋಷ ಮೇಡಮ್. ಓಕೆ ಸರ್, ನೋಡಿದ್ರಲ್ಲ ಇವ್ರು ಹೇಳಿದಾಗೆ ಪ್ರತಿಯೊಬ್ಬರು ಕೂಡ ನಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ನಾವು ನೋಡಿಕೊಂಡು ಈ ರೀತಿಯಾಗಿ ಅಂದರೆ ಸಿಟಿಯನ್ನು ಬಹಳಷ್ಟು ಗಾರ್ಬೇಜ್ ಹಾಕುವಂಥದ್ದು, ಕ್ಲೀನಾಗಿ ಇಡದೇ ಇರುವಂಥದ್ದು, ಅಲ್ಲಲ್ಲಿ ಮೂತ್ರ ವಿಸರ್ಜನೆ ಮಾಡುವಂಥದ್ದು, ಉಗುಳುವಂಥದ್ದು. ಸೊ ಇದನ್ನು ಮಾಡದೆ ನಮ್ಮನ್ನು ನಾವು ಯಾವ ರೀತಿ ಸಿಟಿಯಲ್ಲಿ ಇದ್ದೀವಿ, ಸೊ ಆ ಸಿಟಿಯಲ್ಲಿ ಇದ್ದುಕೊಂಡು ಯಾವ ರೀತಿ ನೀಟ್ನೆಸ್ಸನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿದೆ. ಸದ್ಯ ನೀವು ನೋಡ್ತಾ ಇರ್ಬೋದು, ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಗೋಡೆಗಳಿಗೆ ಪೇಂಟಿಂಗ್ ಕೊಡೋ ಮೂಲಕ ಜಾಗೃತಿಯನ್ನು ಕೂಡ ಮೂಡಿಸ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.